ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಾಗ, ಮಣ್ಣಿನ ಸುವಾಸನೆ ಮೈಮನ ಸವರಿದಾಗ ಕನ್ನಡಿಗರ ಮನಸ್ಸಿನಲ್ಲಿ ಮೂಡುವ ಮೊದಲ ಹೆಸರೇ ಮುಂಗಾರು ಮಳೆ. ಕಾವ್ಯಕ್ಕೆ ಕಲ್ಪನೆ, ರೈತನಿಗೆ ಜೀವನಾಡಿ, ಪ್ರಕೃತಿಗೆ ಹಸಿರು ಹೊದಿಕೆ ಈ ಮುಂಗಾರು. ಆದರೆ ಇದೇ ಮುಂಗಾರು ಮಳೆ ಹಠಾತ್ತನೆ ತನ್ನ ರೌದ್ರಾತಾವರ ತಾಳಿದರೆ ಏನಾಗಬಹುದು? ಭೋರ್ಗರೆಯುವ ಮುಂಗಾರು ಕೇವಲ ಧರೆಗೆ ಇಳಿಯುವ ಮಳೆಯಲ್ಲ, ಇದು ಇಡೀ ನಗರವನ್ನ ಜಲಸಮಾಧಿ ಮಾಡಬಲ್ಲ, ಜನರ ಬದುಕನ್ನ ಕ್ಷಣಾರ್ಧದಲ್ಲಿ ಬೀದಿ ಪಾಲು ಮಾಡಬಲ್ಲ ಒಂದು ಅದೃಶ್ಯ ಮಹಾವಿನಾಶ ಅಂತಲೇ ಕರೆಯಬಹುದು. ನಿಮ್ಮ ಕಣ್ಣೆದುರೇ ರಸ್ತೆಗಳು ನದಿಯಾಗಿ ಮಾರ್ಪಟ್ಟು ನೀವು ಪ್ರೀತಿಯಿಂದ ಕಟ್ಟಿದ ಮನೆ ನೀರಿನಲ್ಲಿ ತೇಲುತ್ತಿದ್ದರೆ ಹೇಗಿರಬೇಡ ಹೇಳಿ. ಮುಂಗಾರು ಮಳೆ ಆರಂಭವಾದರೆ ಸಾಕು, ಬೆಂಗಳೂರು, ಮಂಗಳೂರು, ಧಾರವಾಡ, ಹುಬ್ಬಳ್ಳಿ, ಇನ್ನೂ ಅನೇಕ ಮಹಾನಗರಗಳು ಕಥೆ ಮುಗಿದೇ ಹೋಗುತ್ತದೆ. ಗಂಟೆಗಟ್ಟಲೆ ಸುರಿಯುವ ಧಾರಾಕಾರ ಮಳೆಗೆ ಇಡೀ ನಗರವೇ ಸ್ತಬ್ಧವಾಗಿ ಹೋಗುತ್ತವೆ. ರಾಜಕಾಲುವೆಗಳಿಗೂ ತುಂಬಿ ಹರಿದು ರಸ್ತೆಗಳು ಕೆರೆಯಂತಾಗುತ್ತವೆ. ಐಷಾರಾಮಿ ಕಾರುಗಳು, ದ್ವಿಚಕ್ರ ವಾಹನಗಳು ನೀರಿನಲ್ಲಿ ಆಟಿಕೆಯಂತ ತೇಲುತ್ತವೆ. ಕಚೇರಿಯಿಂದ ಮನೆಗೆ ಮರಳುವ ಜನ ಗಂಟೆಗಟ್ಟಲೆ ರಸ್ತೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಮೊಣಕಾಲುದ್ದ ನೀರಿನಲ್ಲಿ ವಾಹನಗಳನ್ನು ತಳ್ಳುತ್ತಾ ಸಾಗುವ ಜನರ ಆಕ್ರೋಶ, ಕಣ್ಣೀರು ಮುಂಗಾರಿನ ಇನ್ನೊಂದು ಕರಾಳ ಮುಖ ಅಂತಲೇ ಕರೆಯಬಹುದು. ನಗರದ ಮಧ್ಯಮ ವರ್ಗದ ಮತ್ತು ಕೊಳಚೆ ಪ್ರದೇಶದ ಜನರ ಸ್ಥಿತಿಯಂತೂ ವರ್ಣಾತೀತ ಸ್ನೇಹಿತರೆ. ಮುಂಗಾರಿನ ಆರ್ಭಟಕ್ಕೆ ಮನೆಗಳ ಒಳಗೆ ನೀರು ನುಗ್ಗಿದಾಗ ಇಡೀ ರಾತ್ರಿ ಕಣ್ಣೀರಿನಲ್ಲಿ ಕಳೆಯಬೇಕಾಗುತ್ತದೆ. ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು, ರೇಷನ್ ಸಾಮಗ್ರಿಗಳು, ದಾಖಲೆಗಳು ನೀರಿನಲ್ಲಿ ಕೊಳೆತು ಹೋಗುತ್ತವೆ. ಹಳೆಯ ಕಟ್ಟಡಗಳು ಮುಂಗಾರಿನ ತೇವಾಂಶ ತಡೆಯಲಾರದೆ ಧರೆಗಿಳಿದಿರುತ್ತವೆ. ಕಾಂಕ್ರೀಟ್ ಗೋಡೆಗಳ ಅಡಿಯಲ್ಲಿ ಸಿಲುಕಿದ ಜೀವ ಕಳೆದುಕೊಳ್ಳುವ ಭೀತಿ ಕ್ಷಣ ಕ್ಷಣಕ್ಕೂ ಕಾಡುತ್ತಿರುತ್ತದೆ. ಮುಂಗಾರು ಮಳೆಯ ಜೊತೆ ಬರುವ ಬಿರುಗಾಳಿ ಇಡೀ ನಗರ ಸಂಪರ್ಕವನ್ನೇ ಕಡಿತಗೊಳಿಸುತ್ತದೆ. ಭಾರೀ ಗಾಳಿಗೆ ಮರಗಳು ಮುರಿದು ಬಿದ್ದು ವಿದ್ಯುತ್ ಕಂಬಗಳ ಮೇಲೆ ಬೀಳುತ್ತವೆ. ನೀರಿನಲ್ಲಿ ವಿದ್ಯುತ್ ತಂತಿ ಬಿದ್ದಾಗ ರಸ್ತೆಯಲ್ಲಿ ನಡೆಯುವ ಸಾಮಾನ್ಯ ಜನರಿಗೆ ಅದು ಯಮಪಾಶನಂತೆ ಪರಿಣಿಸುತ್ತದೆ. ದಿನಗಟ್ಟಲೆ ವಿದ್ಯುತ್ ಇಲ್ಲದೆ, ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇಡೀ ನಗರವೇ ಹೊರ ಜಗತ್ತಿನಿಂದ ಸಂಪರ್ಕ ಕಳೆದುಕೊಳ್ಳುತ್ತದೆ. ಅಂತಹ ಉದಾಹರಣೆಗಳು ನಾವು ಬೆಂಗಳೂರಿನಲ್ಲಿ, ಚೆನ್ನೈಯಲ್ಲಿ, ಹೈದರಾಬಾದ್ನಲ್ಲಿ, ಮುಂಬೈಯಲ್ಲಿ, ದೆಹಲಿಯಲ್ಲಿ ಆಗಾಗ ಕೇಳುತ್ತಾನೆ ಇರುತ್ತವೆ. ಇದರಿಂದ ಇವತ್ತು ನಾವು ಹೆಚ್ಚಾಗಿ ವಿದ್ಯುತ್ ಮತ್ತು ಇಂಟರ್ನೆಟ್ ಮೇಲೆ ಅವಲಂಬವಾಗಿರೋದ್ರಿಂದ ಇಂತಹ ತೊಂದರೆಗಳು ಮಳೆ ಬಂದಾಗ ಆಗೋದು ಸಹಜವೇ. ಯಾಕಂದರೆ ಇವತ್ತು ನಾವು ಇಂಟರ್ನೆಟ್ ಇಲ್ಲ ಅಂದರೆ ಬದುಕೋಕೆ ಸಾಧ್ಯವಿಲ್ಲ. ವಿದ್ಯುತ್ ಇಲ್ಲದೆ ಇಂಟರ್ನೆಟ್ ಓಡೋದಿಲ್ಲ. ಹೆಚ್ಚು ಕಡಿಮೆ ಆವಾಗ ಕೇಬಲ್ಗಳು ಕಟ್ಟಾಗಿ ಇಂಟರ್ನೆಟ್ ಸ್ತಬ್ಧವಾಗಿ ಹೋಗಿರುತ್ತದೆ. ಹೀಗಾಗಿ ನಾವು ಒಂದು ಮೂಲೆಯಲ್ಲಿ ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಹೌದು ಸ್ನೇಹಿತರೆ, ಮಳೆ ಅಂದ್ರೇ ಹಾಗೆ. ಆದರೆ ಈ ಮಳೆಯ ಬಗ್ಗೆ ಎಷ್ಟೋ ಜನಕ್ಕೆ ಅದರ ವಿಚಿತ್ರ ಮಾಹಿತಿಗಳು ಗೊತ್ತಿಲ್ಲ. ಮಳೆಯ ಹನಿಗಳು ನಾವು ಚಿತ್ರಿಸುವಂತೆ ಕಣ್ಣೀರಿನ ಆಕಾರದಲ್ಲಿ ಇರೋದಿಲ್ಲ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ನೋಡಲು ಅವು ಕಣ್ಣೀರಿನ ಆಕಾರ ಥರ ಇರೋದಿಲ್ಲ. ಅವು ನೋಡಲು ಒಂಥರ ಹ್ಯಾಂಬರ್ಗ್ ಥರ ಇರುತ್ತವೆ ಅಥವಾ ಸಣ್ಣ ಪ್ಯಾರಾಚೂಟ್ನ ಆಕಾರದಲ್ಲಿ ಇರುತ್ತವೆ. ಮಳೆ ಹನಿಯ ಮೇಲ್ಭಾಗ ಚಪ್ಪಟೆಯಾಗಿರಲು ಗಾಳಿಯ ಪ್ರತಿರೋಧವೇ ಕಾರಣ ಅಂತಾರೆ. ಸಾಮಾನ್ಯ ಮಳೆ ಹನಿ ಸರಾಸರಿ ವೇಗ ಗಂಟೆಗೆ 11ರಿಂದ 35 ಕಿಲೋಮೀಟರ್ ಇರುತ್ತದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ. ಯಾಕಂದರೆ ಮಳೆ ಬಂದಾಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳಲು ಹೋಗೋದಿಲ್ಲ. ಅದರ ವೇಗ ಎಷ್ಟಿರುತ್ತೆ, ಏನಾಗಿರುತ್ತೆ ಅಂದರೆ ಅದು ಮೇಲಿಂದ ಕೆಳಗೆ ಬೀಳುವಾಗ ಅದರ ವೇಗ 11ರಿಂದ 35 ಕಿಲೋಮೀಟರ್ ಅಂತ ಗೊತ್ತಾಗಿದೆ ಅಂದರೆ ನೀವು ನಂಬಲೇಬೇಕು. ಮಳೆ ಹನಿಗಳು ಮೇಲಿಂದ ಬೀಳುವಾಗ ಗಾಳಿಯ ವೇಗ ಹೆಚ್ಚಿದರೆ ಅವುಗಳ ಬೀಳುವ ವೇಗ ಕೂಡ ಹೆಚ್ಚುತ್ತದೆ ಅಂತ ಹೇಳಾಗುತ್ತದೆ. ಹೌದು ಸ್ನೇಹಿತರೆ, ಯಾಕಂದರೆ ಅದರ ವೇಗ ನಮ್ಮ ತಲೆ ಮೇಲೆ ಬಿದ್ದಾಗ ಗೊತ್ತಾಗುತ್ತದೆ. ಜೋರಾಗಿ ಮಳೆ ಬಿದ್ದಾಗ ಒಂದೊಂದು ಸಾರಿ ತಲೆ ಪಟ 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 ಅಂತ ಅನಿಸುತ್ತದೆ. ಅದರಲ್ಲೂ ಕಡವಾರ ಒಮ್ಮೊಮ್ಮೆ ಆಲೆ ಕಲ್ಲುಗಳು ಬಿದ್ದಾಗಂತೂ ಮುಗ್ದೇ ಹೋಯಿತು. ತಲೆ ಮೇಲೆ ಬಿದ್ದಾಗ ಅದರ ನೋವು ಅನುಭವಿಸಿದವರಿಗೆ ತಾನೇ ಗೊತ್ತು. ಹೌದು, ಒಂದು ಸಾಮಾನ್ಯ ಮಳೆ ಹನಿಯ ವ್ಯಾಸ ಅಂದರೆ ನಾವು ಹನಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ, ಸುಮಾರು ಅದರ ವ್ಯಾಸ 0.1ರಿಂದ 5 ಮಿಲಿಮೀಟರ್ ಇರುತ್ತದೆ ಅಂತ ವಿಜ್ಞಾನ ಸಾರುತ್ತದೆ. ಮಳೆ ಹನಿಗಳು ತುಂಬ ದೊಡ್ಡದಂದರೆ ಸುಮಾರು 6 ಮಿಲಿಮೀಟರ್ಗಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳಲಾಗುತ್ತದೆ. ಅವುಗಳ ಗಾಳಿಯ ಒತ್ತಡಕ್ಕೆ ಸಿಲುಕಿ ಅರ್ಧದಲ್ಲೇ ಅದು ಒಡೆದು ಹೋಗಿ ಮತ್ತೆ ಹನಿಯಾಗಿ ಅವು ಭೂಮಿಗೆಯನ್ನು ತಲುಪುತ್ತವೆ. ಮೋಡದಿಂದ ಹೊರಟ ಮಳೆ ಹನಿ ಭೂಮಿಯನ್ನು ತಲುಪಲು ಸುಮಾರು 2ರಿಂದ 7 ನಿಮಿಷ ತೆಗೆದುಕೊಳ್ಳುತ್ತದಂತೆ. ಹೌದು, ಅದು ಎಲ್ಲಿಂದ ಬರುತ್ತದೆ ಅಂದರೆ ಮೋಡ ತುಂಬಾ ಜಾಸ್ತಿ ದೂರ ಇದ್ದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಒಂದು ವೇಳೆ ಮೋಡ ತುಂಬಾ ಕೆಳಗಡೆ ಇದ್ದರೆ ಕಡಿಮೆ ಟೈಮ್ ತಗೊಳ್ಳುತ್ತೆ. ಬಟ್ ಸರಾಸರಿಯಾಗಿ ಹೇಳೋದಾದರೆ ಒಂದು ಮಳೆಯ ಹನಿ ಮೋಡದಿಂದ ಭೂಮಿಯನ್ನು ತಲುಪಬೇಕೆಂದರೆ 2ರಿಂದ 7 ನಿಮಿಷ ತೆಗೆದುಕೊಳ್ಳುತ್ತೆ.
ಇನ್ನೊಂದು ಮುಖ್ಯವಾದಂತಹ ವಿಷಯ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಏನು ಮೋಡದಲ್ಲಿ ಉಂಟಾದಂತಹ ಮಳೆ ಏನಿದೆಯಲ್ಲ, ಅಂದರೆ ಆ ನೀರಿದೆಯಲ್ಲ, ಅಂದರೆ ಹನಿಗಳೇನಿದೆಯಲ್ಲ, ಎಲ್ಲ ಹನಿಗಳು ಅಂದರೆ ಮಳೆಯ ಹನಿಗಳು ಭೂಮಿಯನ್ನು ಮುಟ್ಟೋದಿಲ್ಲ. ವಿಪರೀತ ಶಾಖವಿರುವಂಥ ಪ್ರದೇಶಗಳಲ್ಲಿ ಮಳೆ ಹನಿಗಳು ನೆಲಕ್ಕೆ ಬೀಳುವ ಮುನ್ನವೇ ಆವಿಯಾಗಿ ಹೋಗುತ್ತವೆ. ನೋಡಿದ್ರ ಸ್ನೇಹಿತರೆ, ನಾವು ಅನ್ಕೊಂತೀವಿ ಮೋಡದಲ್ಲಿ ಸ್ಟಾರ್ಟ್ ಆದಂತಹ ಆ ಹನಿ ಏನಿದೆಯಲ್ಲ ಭೂಮಿಯನ್ನು ತಲುಪುತ್ತೆ, ನದಿಯನ್ನು ತಲುಪುತ್ತೆ, ಸಮುದ್ರವನ್ನು ತಲುಪುತ್ತೆ ಅಂತ. ಆದರೆ ಅದು ಸುಳ್ಳು. ಕೆಲವೊಮ್ಮೆ ಶಾಖವಿರುವಂತಹ ಅತಿಯಾದ ಶಾಖವಿರುವಂತಹ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಡೆಸರ್ಟಲ್ಲಿ ಅಂದರೆ ಮರಳುಗಾಡಿನಲ್ಲಿ ಏನಾದರೂ ಮಳೆ ಆಗ್ತಾ ಇದ್ದರೆ ಅಲ್ಲಿ ಶಾಖ ಜಾಸ್ತಿ ಇದ್ದರೆ ಆ ಮಳೆ ಹನಿಗಳು ಭೂಮಿಯನ್ನೇ ತಲುಪೋದಿಲ್ಲ. ಹೀಗಾಗಿ ನಾವು ಈಗ ದುಬೈಲಾಗಲಿ ಅಥವಾ ರಾಜಸ್ಥಾನದಾಗಲಿ ಅಥವಾ ಆಫ್ರಿಕಾದಲ್ಲಾಗಲಿ ಇರುವಂತಹ ಸಾರಾ ಡೆಸರ್ಟ್ನಲ್ಲಿ ಕೆಲವೊಮ್ಮೆ ಮಳೆ ಏನಾದರೂ ಮೋಡ ಮೇಲೆ ಅದರ ಮೇಲೆ ಹೋಗ್ತಾ ಇದ್ದರೂ ಸಹಿತ ಮಳೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಹೌದು, ಅವು ಮಳೆಯನ್ನು ಅಂದರೆ ನಮ್ಮ ಭೂಮಿಯನ್ನು ತಲುಪಬೇಕೆಂದರೆ ಅದರ ಮೊದಲೇ ಏನಾಗುತ್ತೆ, ಆವಿಯಾಗಿ ಹೋಗುತ್ತೆ. ಹೀಗಾಗಿ ಶಾಖ ಜಾಸ್ತಿ ಇರೋದರಲ್ಲಿ ಮಳೆ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಮುಖ್ಯವಾದಂತಹ ಕಾರಣವಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೆಲ ಮುಟ್ಟ ಮುನ್ನವೇ ಆವಿಯಾಗುವಂತಹ ಮಳೆಯನ್ನು ವೈಜ್ಞಾನಿಕವಾಗಿ ವಿರ್ಗ ಅಂತ ಕರೆಯಲಾಗುತ್ತದೆ. ಹೌದು, ಈ ವಿರ್ಗ ಅಂದರೆ ಆವಿಯಾದಂತಹ ಮಳೆ ಅಂತಲೇ ಹೇಳ್ಬೋದು. ಮಳೆ ಬಂದಾಗಲೆಲ್ಲ ಅದರಲ್ಲೂ ಮೊಟ್ಟ ಮೊದಲ ಬಾರಿಗೆ ಅಂದರೆ ಸಮರ್ ಆದಮೇಲೆ, ಬೇಸಿಗೆ ಆದಮೇಲೆ ಬರುವಂತಹ ಮಳೆ ಏನಿದೆಯಲ್ಲ ಅದರ ವಾಸನೆ ಅದ್ಭುತವಾಗಿರುತ್ತೆ. ಅದನ್ನು ನೀವು ಹಳ್ಳಿಗಾಡುಗಳಲ್ಲಿ ಹೋದಾಗ ಆ ವಾಸನೆಯನ್ನು ಸವಿದಾಗ ಅಬ್ಬಾ, ಆ ಮಳೆಯ ವಾಸನೆ, ಆ ಮಣ್ಣಿನ ವಾಸನೆ ನಿಜಕ್ಕೂ ಅದ್ಭುತವಾಗಿರುತ್ತದೆ. ಆದರೆ ಸಿಟಿಗಳಲ್ಲಿ ಮಣ್ಣಿನ ವಾಸನೆ ಬರೋದಿಲ್ಲ. ಯಾಕ್ರಿ ಬರಬೇಕು, ಎಲ್ಲಿ ಬರಬೇಕು ಹೇಳಿ? ಎಲ್ಲಿ ನೋಡಿದರೂ ಕಾಂಕ್ರೀಟ್. ಎಲ್ಲಿ ನೆಲನೇ ಇಲ್ಲ ಅಂದಮೇಲೆ ಅಲ್ಲಿ ವಾಸನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹೆಚ್ಚಾಗಿ ಸಿಟಿಗಳಲ್ಲಿ ಮಳೆ ಬಂದಾಗ ಮಣ್ಣಿನ ವಾಸನೆ ನಾವು ಪಡೆಯೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಮಳೆ ಬಂದಾಗ ಬರುವ ಮಣ್ಣಿನ ಸುವಾಸನೆಯನ್ನು ಪೆಟ್ರಿಚೋರ್ ಅಂತ ಕರೀತಾರೆ. ಹೌದು, ಇದನ್ನು ಪೆಟ್ರಿಚೋರ್ ಅಂತ ಕೂಡ ಕರೆಯುತ್ತಾರೆ. ಈ ಒಂದು ವೈಜ್ಞಾನಿಕ ಹೆಸರಾಗಿದೆ ಇದಕ್ಕೆ. ಈ ಸುವಾಸನೆಗೆ ಮಣ್ಣಿನಲ್ಲಿರುವ ಆಕ್ಟಿನೋಮೋಸೈಟ್ಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಹುಬ್ಬುಗಳು ಬಿಡುಗಡೆ ಆಗುತ್ತವೆ. ಅಂದರೆ ಮಳೆ ಬಂದಾಗ, ಅಂದರೆ ಒಣಗಿದಂತಹ ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ಏನು ಮಳೆ ನೀರು ಬೀಳುತ್ತದೆಯೋ ಆಗ ಅಲ್ಲಿರುವಂತಹ ಆ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡೋದಂತಹ ಆ ಒಂದು ಸಂಯುಕ್ತನೇ ಈ ವಾಸನೆಗೆ ಕಾರಣ ಅಂತ ವೈಜ್ಞಾನಿಕವಾಗಿ ಹೇಳಲಾಗುತ್ತದೆ. ಇನ್ನೊಂದು ಏನಪ್ಪ ಅಂದರೆ, ಮಳೆಯ ವಾತಾವರಣದಲ್ಲಿರುವ ಧೂಳು, ಹೊಗೆ ಮತ್ತು ಮಾಲಿನ್ಯಕರ ಕಣಗಳನ್ನು ತನ್ನೊಳಗೆ ತೆಗೆದುಕೊಂಡು ಬಂದು ಭೂಮಿಯನ್ನು ಈ ಮಳೆ ಸ್ವಚ್ಛಗೊಳಿಸುತ್ತದೆ. ಜಗತ್ತಿನಾದ್ಯಂತ ಪ್ರತಿ ಸೆಕೆಂಡಿಗೆ ಸುಮಾರು 1.6 ಕೋಟಿ ಟನ್ ನೀರು ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತಂತೆ. ನೀವೇ ಯೋಚನೆ ಮಾಡಿ, ಅದೆಷ್ಟು ಮಳೆ ಅಂದರೆ ಆ ಮೋಡಗಳಲ್ಲಿ ತುಂಬಿಕೊಂಡಿರ್ಬೋದು, ಎಷ್ಟು ನೀರು ಮೋಡಗಳಲ್ಲಿ ತುಂಬಿಕೊಂಡಿರ್ಬೋದು ಅನ್ನೋದು ಇದರಿಂದಲೇ ಗೊತ್ತಾಗುತ್ತದೆ. ಭೂಮಿಯ ಮೇಲಿನ ಒಟ್ಟು ನೀರಿನ ಕೇವಲ 0.001% ಭಾಗ ಮಾತ್ರ ವಾತಾವರಣದಲ್ಲಿ ಮೋಡಗಳ ರೂಪದಲ್ಲಿ ಇರುತ್ತದಂತೆ. ಇನ್ನು ಬಾಕಿ ನೀರು ಎಲ್ಲೋಗುತ್ತೆ ಆ ಭಗವಂತನಿಗೆ ಗೊತ್ತು. ವಾತಾವರಣದಲ್ಲಿರುವ ಈ ನೀರು ಸಂಪೂರ್ಣವಾಗಿ ಮಳೆ ಆದರೆ ಇಡೀ ಭೂಮಿಯ ಮೇಲೆ 1 ಇಂಚು ಮಳೆ ನೀರು ನಿಲ್ಲುತ್ತದೆ. ಯೋಚನೆ ಮಾಡಿ, ಪ್ರಕೃತಿ ಏನಾದರೂ ತನ್ನ ರುದ್ರ ತಾಂಡವವನ್ನು ತೋರಿಸಿದ್ರೆ ಮುಗದೇ ಹೋಯ್ತು. ಇಂಥದ್ದಂತೂ ಕ್ಲೌಡ್ ಬಸ್ಟ್ ಅಂತ ಕರೀತಾರೆ. ನೀವು ಹಿಂದೆ ಕೇದಾರ್ನಾಥದಲ್ಲಿ, ಹಿಮಾಲಯದಲ್ಲಿ, ಆಗಾಗ ಉತ್ತರಾಖಂಡದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ನೀವು ಈ ಕ್ಲೌಡ್ ಬಸ್ಟ್ ಅನ್ನೋ ವಿಷಯನ, ಅಂದರೆ ಮೋಡ ಬ್ಲಾಸ್ಟ್ ಆಗುವಂಥದ್ದು, ಆವಾಗ ಏನಾದರೂ ಆದರೆ ಅಲ್ಲಿ ಒಂದೇ ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸರ್ವನಾಶ ಆಗಿ ಹೋಗುತ್ತದೆ. ಅಂತ ಒಂದು ಘಟನೆ ಹಿಂದೆ ಕೇದಾರನಾಥದಲ್ಲಿ 2013ರಲ್ಲಿ ಆಗಿದ್ದು ನಿಮಗೆಲ್ಲ ಗೊತ್ತು. ಜಗತ್ತಿನಾದ್ಯಂತ ಕೆಲವು ಕಡೆ ಬಣ್ಣದ ಮಳೆ ಕೂಡ ಆಗುತ್ತದೆ. ವಾತಾವರಣದಲ್ಲಿ ಧೂಳು ಅಥವಾ ಬ್ಯಾಕ್ಟೀರಿಯಾಗಳು ಇದಕ್ಕೆ ಮುಖ್ಯ ಕಾರಣ ಅನ್ನುತ್ತಾರೆ. ಕೇರಳದಲ್ಲಿ 2001ರಲ್ಲಿ ಭೀಕರವಾದಂತಹ ಕೆಂಪು ಮಳೆ ಅಂದರೆ ರೆಡ್ ರೇನ್ ಆಗಿತ್ತು. ಸಂಶೋಧಕರ ಪ್ರಕಾರ ಹವಾಸೆಯ ಆಲ್ಜಿಕರ್ ಬೀಜಕಳವು ಇದಕ್ಕೆ ಕಾರಣವಾಗಿತ್ತು ಅಂತ ಹೇಳುತ್ತಾರೆ. ಯುರೋಪಿನ ಕೆಲವು ಭಾಗಗಳಲ್ಲಿ ಸಹರಾ ಮರುಭೂಮಿಯ ಕೆಂಪು ಮರಳುಗಾಳಿನಲ್ಲಿ ತೇಲಿ ಬಂದು ಮಳೆಯೊಂದು ಬೆರೆದಾಗ ರಕ್ತದ ಮಳೆ ಅಂದರೆ ಬ್ಲಡ್ ರೇನ್ ಕೂಡ ಆಗೋದು ನಾವು ಆಗಾಗ ಕಾಣ್ತಾನೆ ಇರ್ತೀವಿ. ಕೆಲವು ದೇಶಗಳಲ್ಲಿ ಮಳೆಯ ಜೊತೆ ಆಲಿಕಳುಗಳು ಬದಲಿಗೆ ಮೀನು ಮತ್ತು ಕಪ್ಪೆಗಳು ಬಿದ್ದಂತಹ ಇತಿಹಾಸ ಇದೆ. ಹೌದು, ಇದರ ಬಗ್ಗೆ ನೀವು ಆಗಾಗ
ನ್ಯೂಸ್ನಲ್ಲಿ ಕೂಡ ಕೇಳಿರ್ಬೋದು. ಮಳೆ ಹನಿಗಳ ಬದಲು ಇದಕ್ಕೆ ಏನಪ್ಪಾ ಅಂದರೆ ಮೀನುಗಳು ಬೀಳುತ್ತವೆ, ಕಪ್ಪೆಗಳು ಬೀಳುತ್ತವೆ. ಹೌದು, ಮೋಡಗಳಲ್ಲಿ ಯಾವಾಗ ನದಿಯಿಂದ ಬಂದಂತಹ ಆ ಆವಿ ಜೊತೆಗೆ ಇಂತಹ ಮೀನುಗಳು ಮತ್ತು ಕಪ್ಪೆಗಳು ಮೋಡದಲ್ಲಿ ಸೇರಿಕೊಂಡಾಗ ಈ ರೀತಿ ಆಗುತ್ತೆ ಅಂತ ಕೆಲವು ವಿಜ್ಞಾನಿಗಳು ಇದನ್ನು ಹೇಳ್ತಾರೆ. ಆದರೆ ಇದರ ಬಗ್ಗೆ ಇನ್ನೂ ಕೂಡ ಸಂಶೋಧನೆ ನಡೀತಾ ಇರೋದು ಅಚ್ಚರಿಯ ವಿಷಯ. ಇನ್ನೊಂದು ಕಡೆ ಆಮ್ಲದ ಮಳೆ ಅಂದರೆ ಆಸಿಡ್ ರೈನ್ ಆಗುತ್ತದೆ ಎನ್ನುವುದು ಕೇಳಿಬರುತ್ತದೆ. ಯಾವಾಗ ವಾಯು ಮಾಲಿನ್ಯ ಹೆಚ್ಚಾದಾಗ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಮಳೆಯೊಂದಿಗೆ ಬೆರೆತಾಗ ಇದು ಸಂಭವಿಸುತ್ತದೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಈ ತರದ ಆಸಿಡ್ ಮಳೆಗಳು ಕಾಡುಗಳು, ಕೆರೆಗಳು ಮತ್ತು ಐತಿಹಾಸಿಕ ಕಟ್ಟಡಗಳನ್ನು ನಾಶಪಡಿಸುತ್ತವೆ. ಶುದ್ಧ ಮಳೆಯ ನೀರಿನ pH ಮೌಲ್ಯ ಸುಮಾರು 5.6 ಇರುತ್ತದೆ. ಆದರೆ ಆಮ್ಲದ ಮಳೆ ಅಂದರೆ ಆಸಿಡ್ ಮಳೆ pH ಅದಕ್ಕಿಂತ ತೀರಾ ಕಡಿಮೆ ಆಗಿರುತ್ತದೆ. ಭಾರತದಲ್ಲಿ ಅದರಲ್ಲಿ ಮೇಘಾಲಯದಲ್ಲಿರುವ ಮಾಸಿನ್ರಾಮ್ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಇದಕ್ಕಿಂತ ಮೊದಲು ಚಿರಾಪುಂಜಿಯಲ್ಲಿ ಹೆಚ್ಚಾಗಿ ಮಳೆ ಆಗುತ್ತಿತ್ತು. ಇನ್ನು ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಆಗುವಂತಹ ಒಂದು ಪ್ರದೇಶವಾಗಿದೆ. ಇದನ್ನ ಹಿಂದೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತಾನೆ ಕರೀತಾ ಇದ್ರು. ಸ್ನೇಹಿತರೆ, ನೀರಿನ ಬಗ್ಗೆ, ಮಳೆಯ ಬಗ್ಗೆ, ಮಾನ್ಸೂನ್ ಬಗ್ಗೆ ನಿಮಗೆ ಈ ಒಂದು ಮಾಹಿತಿ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.